ಆರಂಭದಲ್ಲಿ ಒಂದು ಚೌಕಟ್ಟಲ್ಲಿ ಒಂದು ಬಜೆಟ್ ಇರುತ್ತೆ. ಸೊ ಮಾರ್ಕೆಟಿಂಗ್ ಎಲ್ಲ ಚೌಕಟ್ಟು ಮೀರಿ ಹೋಯ್ತಾ ಬಜೆಟ್ ಅಂತ? ಮೀರಿಲ್ಲ, ಚೌಕಟ್ಟು ಒಳಗಡೆನೇ ಇದೆ. ಚೌಕಟ್ಟು ಒಳಗಡೆ. ಸೊ ಹಾಗಾದರೆ ಒಂದಿಷ್ಟು ಬೇರೆ ಬೇರೆ ಆರೋಪಗಳ ಮಾತುಗಳು ಬಂದು ಹೇಳಿದ್ದೊಂದು ಮಾಡಿದ್ದೊಂದು ಅಂತ, ಅದಕ್ಕೆ ಅರ್ಜುನ್ ಏನು ಹೇಳ್ತಾರೆ ಅಂತ? ಅಂದರೆ ಒಂದೇನು ಅಂತಂದರೆ, ಇವಾಗ ಕತೆ ನಂದೆ ಅಂತಂದಾಗ ನಾವೇನೋ ಒಂದು ಚೌಕಟ್ಟು ನಂದು ಅಂತ ಅನ್ನೋದಿರುತ್ತೆ. ಕತೆ ಪ್ರೊಡ್ಯೂಸರ್ ಆಲ್ರೆಡಿ ನಾನು ಹೋಗೋಕ್ಕಿಂತ ಮುಂಚೆನೇ ಕತೆ ರೆಡಿ ಇತ್ತು ಅಂತಂದಾಗ ಆ ಚೌಕಟ್ಟಲ್ಲೇ ಸಿನಿಮಾ ಮಾಡಬೇಕಾಗುತ್ತೆ. ನಾವು ನಮ್ಮ ಚೌಕಟ್ಟಲ್ಲಿ ಇರಲ್ಲ ಸಿನಿಮಾ, ಅವ್ರ ಚೌಕಟ್ಟಲ್ಲೇ ಇರುತ್ತೆ. ನಂದೇನು ಅಂತಂತಂದರೆ, ನನಗೇನು ನೀವೇನು ಕತೆನ ತಂದು ಯಾವ ರೀತಿ ಸಿನಿಮಾ ಬೇಕು ಅಂತಂದಾಗ ನಂದೊಂದು ಸ್ಟೈಲ್ ಇದೆ. ನಾನು ನನ್ನ ಮೇಕಿಂಗು, ನೀವು ಈಗ ಕನ್ನಡ ಸಿನಿಮಾ ಅಂತಂದರೆ ಒಂದು ಬೇರೆ ಥರದ್ದು ಸಿನಿಮಾ. ಕನ್ನಡಕ್ಕೆ ಏನು ಒಂದು 20 ರಿಂದ 25 ಕೋಟಿ ರೂಪಾಯಿ ಅಷ್ಟರಲ್ಲೇ ಸಿನಿಮಾ. ನಂದು ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾ ಎಷ್ಟು ಒಂದು 100 ರಿಂದ 120 ದಿನ ಇಷ್ಟರಲ್ಲೇ ಮಾಡಬೇಕಾಗುತ್ತೆ. ಯಾವಾಗ ನಮ್ಮ ಆಸೆಗಳು ದೊಡ್ಡದಾಗುತ್ತೋ, ನಮ್ಮ ಕನಸುಗಳು ದೊಡ್ಡದಾಗುತ್ತೋ, ನಾವು ಪ್ಯಾನ್ ಇಂಡಿಯಾ ಅಂತ ಹೋಗ್ತೀವಲ್ಲ, ಆವಾಗ ಹೊರಗಡೆ ಹೋಗಿದಾಗ ನಮ್ಮ ಪ್ರಾಡಕ್ಟ್ನ ಚೆನ್ನಾಗಿ ತೊಗೊಂಡು ಹೋಗ್ಬೇಕು. ಯಾಕೆಂದರೆ ನಮಗಿನ್ನ 100 ಪ್ರಾಜೆಕ್ಟು ಅಲ್ಲಿ ದೊಡ್ಡ ಬಜೆಟಲ್ಲಿ ರೆಡಿ ಆಗ್ತಾ ಇರುತ್ತೆ. ನಾವು ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದಾಗ ಒಂದು ಬಜೆಟ್ ಆಗುತ್ತೆ, ಅನೌನ್ಸ್ ಮಾಡಲಿಲ್ಲ ಅಂದಾಗ ಇನ್ನೊಂದು ಬಜೆಟ್ ಆಗುತ್ತೆ. ಸೊ ನಿಮ್ಮ ಕನಸು ಮತ್ತು ನಿಮ್ಮ ಆಸೆಗಳು ಓನ್ಲಿ ಫಾರ್ ಅದು ಅರ್ಜುನ್ಗೆ ಸೀಮಿತ ಆಗಿತ್ತಾ, ಅಥವಾ ಡೈರೆಕ್ಟ್ರು ಮತ್ತು ಅಲ್ಲ ಹೀರೋ ಮತ್ತು ಪ್ರೊಡ್ಯೂಸರ್ಗೂ ಸೀಮಿತ ಆಯ್ತಾ? ಎಲ್ಲರೂ ಡಿಸ್ಕಸ್ ಮಾಡಿ ಎಲ್ರಿಗೂ ಎಲ್ರಿಗೂ ಈಗ ಪ್ರೊಡ್ಯೂಸರ್ಗೂ ನಾನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕನ್ನೋ ಆಸೆ ಇತ್ತು, ಹೀರೋಗೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇತ್ತು. ನನ್ನನ್ನು ಕರೆದಿದ್ರು, ಇವರಿಬ್ಬರು ಇದು ಮಾಡ್ತಾ ಇದ್ದಾರೆ ಅಂತಂದಾಗ ನಾನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತಂದಾಗ ಎಲ್ಲರದು 3 ಜನದ ಆಸೆಗಳನ್ನ ಕೂತು ಡಿಸ್ಕಸ್ ಮಾಡಿ ದೊಡ್ಡದಾಗಿದೆ ಇದು.